ಈ ಎಣ್ಣೆ ಕರೆದು ತಿಂಡಿ ಒಳ್ಳೆಯದಲ್ಲ ಅಂತ ಎಲ್ಲ ಕಡೆ ಓದ್ತೇವೆ ಕೇಳ್ತೇವೆ. ಆದರೆ ಆಯುರ್ವೇದದಲ್ಲಿ ಇಡೀ 12 ತಿಂಗಳುಗಳಲ್ಲಿ ಈ 4 ತಿಂಗಳುಗಳು ಅಂದರೆ ನವಂಬರಿಂದ ಒಂದು ಫೆಬ್ರವರಿ ಎಂಡ್ ತನಕ ಈ 4 ತಿಂಗಳು ಎಣ್ಣೆಯಲ್ಲಿ ಕರೆದಿರೋ ತಿಂಡಿ ತಗೊಳ್ಬೋದು ಅಂತ ಹೇಳಿದ್ದಾರೆ. ಅಥವಾ ಎಣ್ಣೆ ಮತ್ತು ತುಪ್ಪ ಇದನ್ನು ಅತ್ಯಂತ ಹೆಚ್ಚು ಬಳಸಬೇಕಾದ ಸಮಯ ಇದು. ಅದನ್ನು ನಾವು ಕಡಿಮೆ ಮಾಡಿದರೆ ಏನೋ ಹೆಲ್ತ್ ಕಾನ್ಷಿಯಸ್ ಅಂತ ಹೇಳ್ಕೊಂಡು ಎಣ್ಣೆ ಬಳಸೋದಿಲ್ಲ, ತುಪ್ಪ ಬೇಡ ಅಂತ ಹೇಳ್ಕೊಂಡು ಯೂಸ್ ಮಾಡದೇ ಇದ್ದರೆ ಈ ಸಮಯದಲ್ಲಿ ಡ್ರೈನೆಸ್ ಜಾಸ್ತಿ ಆಗ್ತದೆ ಬಾಡಿಗೆ. ಸಮ್ಮರಲ್ಲಿ ತಗೊಳ್ಳುವಷ್ಟೇ ಎಣ್ಣೆ ತಗೊಳ್ಳೋದಲ್ಲ, ಸಮ್ಮರ್ಲಿ ಯೂಸ್ ಮಾಡುವಷ್ಟೇ ತುಪ್ಪವನ್ನು ಯೂಸ್ ಮಾಡೋದಲ್ಲ, ಈಗ ಜಾಸ್ತಿ ಯೂಸ್ ಮಾಡಬೇಕು ಅಂತ. ಆ ಜಾಸ್ತಿ ಯೂಸ್ ಯಾರು ಮಾಡೋದಿಲ್ಲ ಅವರಿಗೆ ಈ ಡ್ರೈನೆಸ್ ಇದೆಲ್ಲ ಜಾಸ್ತಿ ಫೀಲ್ ಆಗ್ತದೆ. ಹಾಲು ಮತ್ತು ಡೈರಿ ಪ್ರಾಡಕ್ಟ್ಸ್, ಹಾಲಿನ ಉತ್ಪನ್ನಗಳು ಬೇರೆ ಬೇರೆ, ಅದನ್ನು ಇಡೀ ವರ್ಷದಲ್ಲಿ ಅತ್ಯಂತ ಹೆಚ್ಚು ಬಳಸಬೇಕಾಗುವ ಟೈಮ್ ಇದು ಅಂತ ಇದೆ. ನೀವು ಹಾಲು ಸ್ವಲ್ಪ ಜಾಸ್ತಿ ತಗೊಂಡ್ರೆ ತಕ್ಷಣ ಆ ಮಯೂರಿ ಕಡಿಮೆ ಆಗ್ತದೆ, ಆಮೇಲೆ ಬಾಯಿ ಡ್ರೈನೆಸ್ ಫೀಲ್ ಆಗುವಂಥದ್ದು, ಒಣಗಿದ ಹಾಗಾಗೋದು, ಆಮೇಲೆ ಸುಸ್ತಾಗೋದು, ಬಾಯಾರಿಕೆ ಜಾಸ್ತಿ ಆದಾಗ ಆಗೋದು, ಅಥವಾ ಮೈ ನವೆ ಆಗೋದು, ಇದೆಲ್ಲ ಡಿಸ್ಕಂಫರ್ಟ್ ಏನಿದೆ ಈ ಸಮಯದಲ್ಲಿ ಆಗುವಂಥದ್ದು. ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಇಡೀ ವರ್ಷದಲ್ಲಿ ಈ ಟೈಮ್ನಲ್ಲಿ ಜಾಸ್ತಿ ಬಳಕೆ ಮಾಡಿಕೊಳ್ಬೇಕು.